ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಹುಣ್ಣಿಮೆ ಇತ್ತು, ಸಂಡೇ ಅಲ್ವಾ, ಹಾಗಾಗಿ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದೆ ಆಲ್ಮೋಸ್ಟು. ಇವಾಗ ಅಧಿಕ ಮಾಸ ಆಗಿರೋದ್ರಿಂದ ಡೈಲಿ ಬೆಳಗಿನ ಜಾವನೇ ಪೂಜೆ ಮುಗ್ದೋಗಿರುತ್ತೆ ಬೇಗನೆ. ಫಸ್ಟ್ ಪೂಜೆ ಎಲ್ಲ ಆದಮೇಲೆ ನಂತರ ಏನಿದ್ರು ತಿಂಡಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಮಾಡಬೇಕು ಅಂತೇನಿರಲಿಲ್ಲ, ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಏನೋ ಪೂಜೆ ಆಯಿತು. ಅದಾದ ನಂತರ ಇವಾಗ ತಿಂಡಿಗೆ ರೆಡಿ ಮಾಡ್ಕೋಣ ಅಂತ ಕಿಚನ್ಗೆ ಬಂದೆ. ಹಿಂದಿನ ದಿನ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೆ. ದೋಸೆ ಮತ್ತು ಇಡ್ಲಿ ಒಂದೇ ಸಲ ನೆನೆಸ್ತಾ ಇನ್ನು ಅಕ್ಕಿ ಅಂತಂದರೆ 2 ದಿನಕ್ಕೆ ಆಗೋ ಥರ, 2 ದಿನಕ್ಕೆ 2 ಟೈಮ್ಗೆ ಅಷ್ಟೇ ಆಗೋದು, ಜಾಸ್ತಿ ದಿನ ಎಲ್ಲ ಮಾಡ್ಕೊಳಲ್ಲ. ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡ್ಕೊಳ್ಳೋಣ ಒಂದಿನ ಅದು ಒಂದಿನ ಇದು ಅಂದ್ಬಿಟ್ಟು ನಾನು ರುಬ್ಬಿಟ್ಟಿದ್ದೆ. ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿತ್ತು. ಹಾಗೆ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು, ಇಡ್ಲಿ ಸಾಂಬಾರು ಮಾಡೇ ಇರಲಿಲ್ಲ. ಹಾಗೆ ಇವತ್ತು ಮಾಡ್ಕೊಳ್ಳೋಣ ಅಂತ ಆಸೆ ಆಗಿತ್ತು, ತಿನ್ನಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ರೆಸಿಪಿ ಕೇಳಿದ್ದೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದಾಗ, ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫಸ್ಟ್ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಒಂದೊತ್ತಗಾಗಿರೋದ್ರಿಂದ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಮಾಡಿದ್ರು ಸಾಕು, ಜಾಸ್ತಿ ಮಾಡಿಬಿಟ್ರೆ ಮಿಕ್ಕೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅದನ್ನು ಬೇಯಕ್ಕೆ ಇಟ್ಬಿಟ್ಟು, ಹಾಗೆ ಇಲ್ಲಿ ನಾನು ಹಿಟ್ಟೇನಿರುತ್ತಲ್ವ ಸಪ್ರೇಟಾಗಿ ಕಲಿಸ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು, ಉಪ್ಪನ್ನ ಅಂದರೆ ಎಷ್ಟಿರುತ್ತೆ ಅಷ್ಟು ಹಿಟ್ಟಿಗೂ ಉಪ್ಪು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಕ್ಕೋದು ಬೇಡ, ಯಾಕೆಂದರೆ ಆ ಥರ ಇಕ್ಕಿದ್ರೆ ಚೆನ್ನಾಗಿರಲ್ಲ, ಹಿಟ್ಟು ಹುಳಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಆ ಟೈಮ್ಗೆ ಎಷ್ಟು ಯೂಸ್ ಮಾಡ್ಕೊತೀವೋ ಅಷ್ಟಿಗೆ ಮಾತ್ರ ಉಪ್ಪನ್ನ ಹಾಕಿ ಕಲಸಿಟ್ಕೊತಾಯಿನಿ. ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಿಗೆ ಎತ್ತಿಟ್ಬಿಡ್ತೀನಿ. ನೆಕ್ಸ್ಟ್ ಡೇಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ. ಇಡ್ಲಿನೋ ಅಥವಾ ದೋಸೆ ಏನಾದರೂ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಇದಕ್ಕೆ ಇಡ್ಲಿ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಐಟಮ್ಸ್ನ ಹುರ್ಕೊತಾ ಇದ್ದೀನಿ. ಮೆಂತ್ಯ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಒಂದು ಚೂರು 1/4 ಸ್ಪೂನ್ ಹಾಕ್ಕೊಂಡು ಇನ್ನೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಮೆಣಸು ಮತ್ತು ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕಾಯಿನ ಇಷ್ಟನ್ನು ಕೂಡ ಹಾಕಿ ಹುರ್ಕೊಂಬಿಟ್ಟು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನಾವು ಇಡ್ಲಿ ಸಾಂಬಾರು ಮಾಡಬೇಕು ಅಂತಂದಾಗ ಈ ಥರ ಮೆಥಡಲ್ಲಿ ಮಾಡಿದ್ರೇ ಒಂಥರ ಹೋಟೆಲ್ ಸ್ಟೈಲಲ್ಲಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಇವಾಗ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಲ್ವ, ಇದು ಸೇಮ್ ಹೋಟೆಲ್ ಸ್ಟೈಲಲ್ಲಿ, ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಟೇಸ್ಟ್ ಇರುತ್ತೆ, ಅದೇ ಸ್ಮೆಲ್ಲು, ಅದೇ ಆರಾಮ ಅಂತ ಹೇಳ್ಬೋದು. ಅದೇ ಥರನೇ ಬರುತ್ತೆ. ಹುರ್ಕೊಂಡು ಮಾಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗೆ ಅದೇ ಥರ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ಕಡೆ ಕುಕ್ಕರಲ್ಲಿ ಬೇಯಕ್ಕೂ ಇಟ್ಟಿದ್ದೀನಿ ಬೇಳೆ, ಟೊಮೆಟೊ ಅದೆಲ್ಲ. ಒಂದು ಕಡೆ ಮಸಾಲೆನೂ ಕೂಡ ಹುರ್ಕಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡಿದ್ದೀನಿ ಮಸಾಲೆನ. ಇಷ್ಟು ಕೆಲಸ ಆಯಿತು. ಇವಾಗ ಇಡ್ಲಿಗೆ ಬೇಯೋದಕ್ಕೆ ಇಟ್ಟೋಣ ಅಂತ ಅಂದ್ಬಿಟ್ಟು ಹಿಟ್ಟನ್ನೆಲ್ಲನೂ ಕೂಡ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಉಬ್ಬಿದೆ ಅಂತಂದರೆ ಚೆನ್ನಾಗಿ ಬರುತ್ತೆ. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಂಬ ಸಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ರೆಸಿಪಿನ, ನೀವು ನೋಡ್ಬೋದು. ಸಿಂಪಲ್ಲು, ತುಂಬ ಏನು ಅವ್ರನ್ನ ಕೇಳಬೇಕು ಅನ್ನೋದೇ ಇಲ್ಲ, ಏನು ಬೆಟರು, ಹೆಂಗೆ ಮಾಡೋದು ಅಂತೆಲ್ಲ. ತುಂಬ ಸಿಂಪಲ್. 2 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಒಂದು 1/4 ಗ್ಲಾಸಷ್ಟು ಅವಲಕ್ಕಿ ಅಥವಾ ಸಬ್ಬಕ್ಕಿ ಇಲ್ಲ ಅನ್ನ. ನಾನು ಅವಲಕ್ಕಿ ಅನ್ನ ಎರಡೂ ಕೂಡ ಹಾಕ್ಕೊತೀನಿ ರುಬ್ಬೋ ಟೈಮಲ್ಲಿ. ನೆನೆಸ್ಕೊಂಡಿರ್ಬೇಕು ಸ್ವಲ್ಪ ಹೊತ್ತು ಅವಲಕ್ಕಿನ. ಅನ್ನ ಈ ಥರ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಏನು ರುಬ್ಕೊಂಡಿದ್ನಲ್ವ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು, ನೆಕ್ಸ್ಟ್ ಬೇಳೆನೂ ಕೂಡ ಸ್ವಲ್ಪ ರುಬ್ಕೊಂಡೆ. ಬೇಳೆನೇ ಇತ್ತು ಸ್ವಲ್ಪ. ಎಷ್ಟು ಕ್ವಾಂಟಿಲಿ ಮಾಡಿದಾಗ ಜಾಸ್ತಿ ವಿಸಿಲ್ ಕೂಗಿಸ್ಬೇಕಾಗುತ್ತೆ, ಸರಿಯಾಗಿ ಬೆಂದಿರಲಿಲ್ಲ. ರುಬ್ಕೊಂಬೇಡ ಅಂತ ಅಂದ್ಬಿಟ್ಟು ರುಬ್ಕೊಂಬಿಟ್ಟೆ. ಇಲ್ಲಾಂದರೆ ಹಾಗೆ ಹಾಕ್ಬೋದು, ಚೆನ್ನಾಗಿ ಬೆಂದೋಗಿದೆ, ಚೆನ್ನಾಗಿ ಮ್ಯಾಶ್ ಆಗಿದೆ ಅಂತಂದರೆ ಹಾಗೇ ಹಾಕ್ಕೊಂಬಿಡಿ ಮ್ಯಾಶ್ ಮಾಡಿಕೊಂಡು. ಇಲ್ಲ ಅಂತಂದರೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ. ನಾನು ಹಂಗೆ ಸ್ವಲ್ಪ ಜಾರ್ಗೆ ಹಾಕ್ಕೊಂಡೆ, ಸ್ವಲ್ಪ ಬೇಳೆ ಇದ್ದಿದ್ದರಿಂದ ಹಾಕ್ಕೊಂಡು ಅದನ್ನು ಕೂಡ ರುಬ್ಬಿರೋಂಥದ್ದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಪ್ಲೇನ್ ಸಾಂಬಾರು, ಇದಕ್ಕೆ ನಾನು ಏನೂ ಆ್ಯಡ್ ಮಾಡಿಲ್ಲ, ತರಕಾರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇಷ್ಟು ಸಾಕು, 1 ಟೈಮ್ಗೆ ಇಡ್ಲಿ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡೆ. ಅದು ಆಯಿತು. ಅದು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು. ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ತವ ಮಾಡಿಕೊಂಡು ಕೈನ ಇಟ್ಟು ಟಚ್ ಮಾಡಿದಾಗ ಅದು ಮೆತ್ಕೊಂಡಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಇರುತ್ತೆ. ಇವಾಗ ನಾನು ಅದೇ ರೀತಿಯಾಗಿ ಟೆಸ್ಟ್ ಮಾಡೋದು, ಯಾವ ರೀತಿ ಬೆಂದಿದೆ ಅಂತ ನೋಡಿದಾಗ. ಹಾಗಾಗಿ ಬೆಂದ್ಬಿಟ್ಟಿತ್ತು. ಇವಾಗೆಲ್ಲ ಎತ್ತಿ ಸರ್ವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸಖತ್ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಬಿಸಿಯಲ್ಲಿ ತಿಂದುಬಿಟ್ರೆ ಅಂತೂ ಸಖತ್ತಾಗಿರುತ್ತೆ. ಫೈನಲಿ ಇವಾಗ ಇಡ್ಲಿ ಎಲ್ಲ ಸರ್ವ್ ಮಾಡಿ ಸಾಂಬಾರು ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ, ಹಸ್ಬೆಂಡ್ಗೆಲ್ಲನೂ ಕೂಡ. ಹಾಗೆ ನಾನು ಯಾವ ರೀತಿ ತೊಗೊತೀನಿ ಬ್ರೇಕ್ಫಾಸ್ಟು ಅಂತಂದರೆ, ಇಷ್ಟು ಇಡ್ಲಿನ ನಾನು ತೊಗೊಳಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, 2 ರಿಂದ 3 ಇಡ್ಲಿ ಮಾತ್ರ ತೊಗೊತೀನಿ. ಮತ್ತು ಸಾಂಬಾರು ಅಥವಾ ಚಟ್ನಿ ಇದ್ದರೆ ಚಟ್ನಿ ತೊಗೊತೀನಿ. ಅದ್ರ ಜೊತೆಗೆ ನಾನು ಪ್ರೋಟೀನ್ಗೆ ಅಂತಂದ್ಬಿಟ್ಟು ಒಂದು ಸಲಾಡ್ ಮಾಡ್ಕೊಂಡಿದ್ದೀನಿ. ರಾತ್ರಿ ನಾನು ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಬೇಯಿಸ್ಕೊಂಡ್ಬಿಟ್ಟು ಎರಡೂ ಕೂಡ, ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬರೀ ಚೆನ್ನಾಗಿ ತಿನ್ನಬೇಕು ಅಂತಂದರೆ ಆಗಲ್ಲ, ಈ ರೀತಿ ಮಾಡಿಕೊಂಡ್ರೆ
ಆರಾಮಾಗಿ ತಿನ್ಬೋದು. ಹಾಗಾಗಿ ಯಾಕೆ ಅಂತಂದರೆ ಇಲ್ಲಿ ನಮಗೆ ಫೈಬರು ಸಿಗುತ್ತೆ ತರಕಾರಿಯಿಂದ. ಟೊಮ್ಯಾಟೊ ಮತ್ತು ನಾವು ಈರುಳ್ಳಿ ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ಒಂದು ಕಡೆ ಚೆನ್ನಾಗಿಂದ ಪ್ರೋಟೀನು ಕೂಡ ಸಿಗುತ್ತೆ. ಮತ್ತು ಒಂದು ಕಡೆ ಕಾರ್ಬ್ಸ್, ಇಡ್ಲಿ ಸಾಂಬಾರು ಈ ರೀತಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟು ಪ್ರೋಟೀನಿಂದಲೂ ಇರಬೇಕು, ಫೈಬರು ಮತ್ತು ಕಾರ್ಬ್ಸ್ 3 ಕೂಡ ಇರಬೇಕು. ಈ ರೀತಿ ತಿನ್ನೋದ್ರಿಂದ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಮತ್ತು ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದ್ರೂ ಕೂಡ ಮಾಡ್ಕೋಬೋದು, ಫಿಟ್ಟಾಗಿ ಕೂಡ ಇರ್ಬೋದು. ಈ ರೀತಿ ತಿನ್ನೋದನ್ನು ನಾವು ರೂಢಿ ಮಾಡ್ಕೋಬೇಕಾಗುತ್ತೆ. ವೆಯ್ಟ್ ಲಾಸು ಅಂತ ಬಂದಾಗ ನಾವೇನು ಮಾಡ್ತೀವಿ, ಓಟ್ಸ್ ತಿನ್ನೋದು, ಬರೀ ಗಂಜಿ ಕುಡಿಯೋದು ಈ ಥರ ಎಲ್ಲ ಮಾಡ್ತೀವಿ. ಬಟ್ ಅದನ್ನು ನಾವು ತುಂಬ ದಿನ ಮಾಡೋದಕ್ಕಾಗಲ್ಲ, ಲೈಫ್ ಲಾಂಗು ಈ ರೀತಿ ರೂಢಿ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈಫ್ ಲಾಂಗ್ ನಾವು ಇದೇ ರೀತಿಯಾಗಿ ರೂಢಿ ಮಾಡಿಕೊಂಡು ಅಂದರೆ ಏನು ತಿಂಡಿ ಮಾಡ್ತೀವೋ ಆ ತಿಂಡಿ ಜೊತೆಗೆ ಸ್ವಲ್ಪ ಫೈಬರ್ಗೋಸ್ಕರ ತರಕಾರಿಗಳು, ಪ್ರೋಟೀನ್ಗೋಸ್ಕರ 2 ಮೊಟ್ಟೆನೋ ಅಥವಾ ಪನ್ನೀರೋ, ಸೋಯಾ ಚಂಕ್ಸೋ ಅಥವಾ ಈ ಥರ ಕಾಳುಗಳು, ನೆನೆಸಿರೋವಂಥ ಕಾಳುಗಳು ಬೇಯಿಸ್ಕೊಂಡು ಸಲಾಡ್ ಮಾಡಿ, ಈ ಥರ ಯಾವುದೋ ಒಂದು ಇವಾಗ ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಹೈ ಪ್ರೋಟೀನ್ ಫುಡ್ಸು, ಹೈ ಪ್ರೋಟೀನ್ ಫೈಬರ್ ಎಲ್ಲ ಏನೇನು ಅಂತ ಅಂದ್ಬಿಟ್ಟು ನೀವು ಅದನ್ನು ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅಥವಾ ವೆಯ್ಟ್ ಲಾಸ್ಗೆ ಎಲ್ಲನೂ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಈ ಥರ ರೂಢಿ ಮಾಡ್ಕೊತೀನಿ. ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ಅನ್ನೋದಕ್ಕಿಂತ ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋದಕ್ಕೆ ನಾನು ಚೆನ್ನಾಗಿ ರೂಢಿ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ನನ್ನ ಪ್ರೋಸೆಸ್ ಏನಿದೆ ಅಂದರೆ ನನ್ನ ವೆಯ್ಟ್ ಲಾಸ್ ಪ್ರೋಸೆಸ್ ಅದು ನಿಧಾನವಾಗಿ ಆಗಲಿ ಅನ್ನೋದಕ್ಕೆ ನಾನು ಸುಮ್ಮನೆ 2 ತಿಂಗಳು ಮಾಡಿಬಿಡೋದು ಕರೆಕ್ಟಾಗಿ ಮತ್ತೆ ದಪ್ಪ ಆಗೋದು ನನಗಿಷ್ಟ ಇಲ್ಲ. ತುಂಬ ಟೈಮ್ ತೊಗೊಂಡ್ಲಿ ನನಗೆ ಚಿಂತೆ ಇಲ್ಲ. ಬಟ್ ಲೈಫ್ ಲಾಂಗ್ ನಾನು ಅದನ್ನೇ ಫಾಲೋ ಮಾಡೋ ರೀತಿಯಲ್ಲಿ ನಾನು ಫಾಲೋ ಮಾಡ್ತಾಯಿದ್ದೀನಿ. ಏನಂದರೆ ಯಾಕೆಂದರೆ ಎಲ್ಲ ತಿಂಡಿಗಳು ಕೂಡ ಇಷ್ಟ ಆಗುತ್ತೆ ನಮಗೆ. ಆ ತಿಂಡಿ ತಿನ್ನಲೇಬೇಕಾಗ ಅದನ್ನು ಬಿಟ್ಟು ಬೇರೆ ತಿನ್ಕೊಂಡಿರೋದಕ್ಕಂತೂ ಆಗಲ್ಲ. ಹಾಗಾಗಿ ಅದೇ ತಿಂಡಿ ಜೊತೆಗೆ ಹೇಗೆ ತಿನ್ನಬೇಕು ಏನೋ ಅಂತ ಅನ್ನೋದನ್ನೆಲ್ಲ ಕಲ್ತ್ಕೊಂಡು ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ಫಾಲೋ ಮಾಡಿ ಅಂತ ಹೇಳ್ತೀವಿ. ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಡೇ ಅಲ್ವಾ, ಇನ್ನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟು ನನ್ನ ಮಗನಿಗೆ. ಇನ್ನು ಸಂಡೇನೆಲ್ಲ ತರಕಾರಿಗಳ ತರಿಸಿಟ್ಬಿಟ್ಟು ನನಗೆ ವಾರ ಪೂರ್ತಿನೂ ಕೂಡ ಆರಾಮಾಗಿಲ್ಲ ತಿಂಡಿಗಳು ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸಂಡೇ ಹಸ್ಬೆಂಡ್ ತೊಗೊಂಡು ಬಂದಿದ್ರು. ಬೆಳಗ್ಗೆ ನಾನು ತಿಂಡಿ ಮಾಡೋ ಟೈಮಲ್ಲಿ ಹೋಗಿ ತೊಗೊಂಬಂದಿದ್ರು. ಅದನ್ನು ವಾಶ್ ಮಾಡೋಣ ಅಂತ ವಾಶ್ ಮಾಡೋಕ್ಕಿಟ್ಟು ಅಂದರೆ ನೀರಲ್ಲಿ ನೆನೆಸಿರ್ತೀನಲ್ವ, ಅರ್ಧ ಗಂಟೆ ನೆನ್ಕೊಳ್ಳಿ ಅಂದ್ಬಿಟ್ಟಿಟ್ಟು ಇವಾಗ ಬುಕ್ಕೆಲ್ಲ ರ್ಯಾಪ್ ಮಾಡಬೇಕಾಗಿತ್ತು. ನಾವು ಶನಿವಾರ ಹೋಗಿ ಸ್ಕೂಲ್ ಹತ್ರ ಹೋಗಿ ಇಸ್ಕೊಂಡು ಬಂದಿದ್ದು ಬುಕ್ಸ್ ಎಲ್ಲ ಸಂಡೇ ಎಲ್ಲ ನಾನು ರ್ಯಾಪ್ ಮಾಡಿ ಒಂದು ಲೇಬಲೆಲ್ಲ ಹಾಕಿ ಹೆಸರೆಲ್ಲ ಬರೆದಿಡ್ತಾಯಿನಿ. ಮಂಡೇ ಕೊಟ್ಟು ಕಳಿಸ್ಬೇಕು ಅವನ ಕೈಯಲ್ಲಿ. ಹಾಗಾಗಿ ಅದನ್ನು ಕೂಡ ಮಾಡಿ ಮುಗಿಸ್ತಾ ಎಲ್ಲ ಮಾಡೋಷ್ಟು 1 hour ಆಯಿತು. ಅಷ್ಟರಲ್ಲಿ ನನಗೆ ತರಕಾರಿ ಎಲ್ಲ ನೀಟಾಗಿ ವಾಶ್ ಮಾಡಿ ಡ್ರೈ ಆಗಿತ್ತು. ಎಲ್ಲ ಎತ್ತಿಟ್ಕೊಂಬೋಣ ಫ್ರಿಜ್ಗೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಸಾರ್ಟ್ ಔಟ್ ಮಾಡ್ತಾಯಿದ್ದೀನಿ. ಸಂಡೇ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು ನಮಗೆ ವಾರ ಪೂರ್ತಿ ಚಿಂತೆ ಇರಲ್ಲ. ಅಡುಗೆ ತಿಂಡಿ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ತರಕಾರಿ ಸ್ಟಾಕ್ ಇದೆ ಅಂತಂದರೆ ನಮಗೆ ತಲೆಗೆ ಏನೋ ಒಂದು ಐಡಿಯಾ ಬರುತ್ತೆ ಇಂಥದ್ದು ಮಾಡೋಣ ಇವತ್ತು ಅಂತ. ನನಗಂತೂ ಕಂಪಲ್ಸರಿಯಾಗಿ ಬೀನ್ಸು, ಕ್ಯಾರೆಟು, ಈ ಟೊಮ್ಯಾಟೊ ಎಲ್ಲ ಇರಲೇಬೇಕು. ಯಾಕೆಂದರೆ ಅಟ್ಲೀಸ್ಟ್ ನಾನು ವೆಜ್ ಫ್ರೈಡ್ ರೈಸ್ ಮಾಡ್ಕೊಡೋದು, ವೆಜಿಟೇಬಲ್ ಪಲಾವ್ ಮಾಡೋದು, ಮತ್ತು ಏನಾದರೂ ಒಂದು ಐಡಿಯಾ ಬಂದುಬಿಡುತ್ತೆ, ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಮಿಸ್ ಮಾಡಿದೆ ಸಂಡೇ ನಾನು ತರಕಾರಿ ತರಿಸ್ಬಿಡ್ತೀನಿ. ಸಂಡೇ ಏನಾದರೂ ತರಕಾರಿ ಇಲ್ಲ ಅಂತಂದರೆ ಅಷ್ಟೇ, ಇನ್ನು ತುಂಬ ಕಷ್ಟ ಆಗಿಬಿಡುತ್ತೆ. ವಾರ ಪೂರ್ತಿ ಏನು ಮಾಡೋದು ಟೈಮೇ ಹೊರಟೋಗಿರುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಇವಾಗ ಫ್ರಿಜ್ಜಲ್ಲೂ ಕೂಡ ಜೋಡಿಸಿಟ್ಕೊತಾಯಿದ್ದೀನಿ. ಇಷ್ಟು ಇವತ್ತು ಆಯಿತು. ಸಂಡೇ ಅಂತೂ ಫುಲ್ ಡೇ ಇದೇ ಆಗೋಯ್ತು ಅಂತ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ನೋಡಿದ್ರಲ್ವ ಯಾವ ರೀತಿ ಇತ್ತು ನನ್ನ ಸಂಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ಆಯಿತು ಅಂತ ಅಂದ್ಕೊಳ್ಳಿ. ಆಫ್ಟರ್ನೂನ್ವರೆಗೂ ಇದೇ ರೀತಿಯಾಗಿ ಇತ್ತು. ನೆಕ್ಸ್ಟು ಅಡುಗೆ ಎಲ್ಲ ಮಾಡ್ಕೋಬೇಕಾಗಿತ್ತು. ಬಟ್ ಇಷ್ಟೇ ವ್ಲಾಗ್ ಮಾಡಿದ್ದು. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗೂ ಕಾಯ್ತಾ ಇರಿ. ಬಾಯ್ ಬಾಯ್.